ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋವನ್ನು ಒಂದು ಉತ್ತಮವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳುವುದರ ಮೂಲಕ ಆರಂಭಿಸೋಣ. ಬನ್ನಿ, ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಕ್ಷಣ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಇನ್ನಷ್ಟು ವಿವಿಧ ಸರ್ಕಾರದ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳುವುದರ ಮೂಲಕ ಮತ್ತು ವಿವಿಧ ಹುದ್ದೆಗಳ ಬಗ್ಗೆ ತಿಳಿಯುವ ಮೂಲಕ ನಮ್ಮ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಪ್ಲೀಸ್ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸರ್ಕಾರವು ಬಿಡುಗಡೆ ಮಾಡಿದಂತಹ ಗೃಹಲಕ್ಷ್ಮಿ ಯೋಜನೆಯು ಒಂದು ಉತ್ತಮವಾದಂತಹ ಮತ್ತು ಜನಸಾಮಾನ್ಯರಿಗೆ ತುಂಬ ಪ್ರಯೋಜನಕಾರಿಯಾದಂತಹ ಯೋಜನೆಯಾಗಿದೆ. ಈ ಯೋಜನೆಯ ಲಾಭ ಪಡೆಯಬೇಕೆಂದರೆ ಮತ್ತು ಈ ಯೋಜನೆಯ ಲಾಭ ಪಡೆದು ತುಂಬ ಸಹಾಯವಾಗಿರುವ ಜನರಿಗೆ ಮತ್ತೊಂದು ಮಾಹಿತಿಯನ್ನು ತಿಳಿಸುವುದರ ಮೂಲಕ ಈ ವಿಡಿಯೋವನ್ನು ಆರಂಭಿಸೋಣ. ಬನ್ನಿ. ಸರ್ಕಾರವು ಜಾರಿಗೆ ತಂದಂತಹ ಗೃಹಲಕ್ಷ್ಮಿ ಯೋಜನೆಗಳಲ್ಲಿ 11 ಕಂತುಗಳು ಮುಗಿತಾ ಬಂದಿವೆ. ಹಾಗಾದರೆ ಇಲ್ಲಿವರೆಗೂ 10 ಕಂತುಗಳು ಹಣ ಬಂದು ಮತ್ತು 11ನೇ ಕಂತಿನ ಹಣ ಇಲ್ಲಿವರೆಗೂ ಯಾವ ಜಿಲ್ಲೆಗಳಿಗೆ ಬಂದಿಲ್ಲ ಎಂದು ತಿಳಿದುಕೊಳ್ಳುವುದರ ಮೂಲಕ ಈ ವಿಡಿಯೋವನ್ನು ಆರಂಭಿಸೋಣ. ಬನ್ನಿ. ಹಾಗಾದರೆ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು ಬಿಡುಗಡೆ ಮಾಡಲಾಗಿದೆ ಮತ್ತು 9, 10, 11ನೇ ಕಂತಿನ ಹಣ ಬಾಕಿ ಇರುವಂತಹ ಹಣವನ್ನು ಯಾವಾಗ ಮತ್ತು ಯಾರ ಖಾತೆಗೆ ಹಾಕುತ್ತಾರೆ ಎಂಬುದರ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ. ಬನ್ನಿ. ಹೌದು ಸ್ನೇಹಿತರೆ, ಈಗಾಗಲೇ 11ನೇ ಕಂತಿನ ಹಣವು ಕೆಲವು ಜಿಲ್ಲೆಗಳಿಗೆ ಬಂದಿವೆ ಮತ್ತು ಈಗಾಗಲೇ ಕೆಲವು ಜಿಲ್ಲೆಗಳಿಗೆ ಇನ್ನೂ 11ನೇ ಕಂತಿನ ಹಣ ಬಂದಿರುವುದಿಲ್ಲ ಮತ್ತು ಈಗ 11ನೇ ಕಂತಿನ ಹಣ 25 ಜಿಲ್ಲೆಗಳಿಗೆ ಬಿಡುಗಡೆ ಮಾಡಲಾಗಿದೆ. ಆ 25 ಜಿಲ್ಲೆಗಳು ಯಾವುವು ಎಂಬುದರ ಸಂಪೂರ್ಣವಾದ ಮಾಹಿತಿ ಇಲ್ಲಿ ನೋಡುತ್ತಾ ಹೋಗೋಣ. ಬನ್ನಿ. ಹಾಗಾದರೆ ಆ 25 ಜಿಲ್ಲೆಗಳು ಯಾವುವು ಎಂಬುದನ್ನು ನೋಡುತ್ತಾ ಹೋಗೋಣ. ಬನ್ನಿ. ಹಾಗಾದರೆ 11ನೇ ಕಂತಿನ ಹಣವು ಈ 25 ಜಿಲ್ಲೆಗಳಿಗೆ ಬಿಡುಗಡೆಯಾಗುವ ಜಿಲ್ಲೆಗಳು ಹೀಗಿರುತ್ತವೆ ನೋಡಿ. ಮೊದಲನೆಯದಾಗಿ ಬಾಗಲಕೋಟೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ಬಳ್ಳಾರಿ, ಬೀದರ್, ವಿಜಯನಗರ ಜಿಲ್ಲೆ, ಚಾಮರಾಜನಗರ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಧಾರವಾಡ, ಗದಗ ಜಿಲ್ಲೆ, ಕಲಬುರಗಿ, ಹಾಸನ, ಯಾದಗಿರಿ, ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ರಾಮನಗರ, ರಾಯಚೂರು ಜಿಲ್ಲೆ, ಮೈಸೂರು ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಕೋಲಾರ ಜಿಲ್ಲೆ ಹಾಗೂ ಹಾವೇರಿ ಜಿಲ್ಲೆ. ಈ 25 ಜಿಲ್ಲೆಗಳಲ್ಲಿ 11ನೇ ಕಂತಿನ ಹಣವು ಇಂದು ಬಿಡುಗಡೆ ಆಗಲಿದೆ. ಇನ್ನು ಕೆಲವು ಕಂತುಗಳು ಬಾಕಿ ಇರುವಂತಹ ಹಣವನ್ನು ಅಂದರೆ 8, 9, 10 ಮತ್ತು 11ನೇ ಕಂತಿನ ಹಣವನ್ನು ಸರ್ಕಾರವು ಈಗಾಗಲೇ ಬಿಡುಗಡೆ ಮಾಡಿದೆ. ಆದರೆ ಕೆಲವು ಟೆಕ್ನಿಕಲ್ ಇಶ್ಯೂಸ್ ಇರುವುದರಿಂದ ನಿಮ್ಮ ಖಾತೆಗೆ ಬಂದಿರುವುದಿಲ್ಲ. ಹಾಗಾಗಿ ಸರ್ಕಾರವು ತಿಳಿಸಿರುವುದೇನೆಂದರೆ ಆ ಮನೆಯ ಯಜಮಾನ ಅಥವಾ ಆ ಮಹಿಳೆಯ ಹಸ್ಬೆಂಡ್ ಖಾತೆಗೆ ಆ ಹಣವನ್ನು ಆದಷ್ಟು ಬೇಗ ಅಂದರೆ ಜೂನ್ 15ರ ಒಳಗಾಗಿ ಈ ಹಣವನ್ನು ನೀಡುತ್ತೇನೆಂದು ಸರ್ಕಾರವು ತಿಳಿಸಿಕೊಟ್ಟಿದೆ. ಹಾಗಾಗಿ ಯಾವುದೇ ರೀತಿಯಾದಂತಹ ವಿಳಂಬವಿಲ್ಲದೆ ನಿಮ್ಮ ಗೃಹಲಕ್ಷ್ಮಿಯ ಖಾತೆಯ ಹಣವನ್ನು ನಿಮ್ಮ ಖಾತೆಗೆ ಹಾಕುತ್ತೇನೆಂದು ಸರ್ಕಾರವು ಭರವಸೆ ನೀಡಿದೆ. ಇನ್ನಷ್ಟು ಉದ್ಯೋಗದ ಮಾಹಿತಿಗಾಗಿ ಮತ್ತು ಸರ್ಕಾರದ ಯೋಜನೆಗಳಿಗಾಗಿ ನಮ್ಮ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ.